ಅವೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗಬಾರ್ದು. ನಾನು ಝೀರೋ ಪ್ರಿಪ್ರೇಷನ್ ಮಾಡಿದ್ದೀನಿ, ನಾನು ಹೇಳೋದು ಕೇಳಿರಿ, 3 ತಿಂಗಳು ಪ್ರಿಪ್ರೇಷನ್ ಮಾಡಿದ್ದೀನಿ, ನಾನು ಕೆಲಸದಲ್ಲಿದ್ದೀನಿ, ನಂಗೆ ಟೈಮೇ ಸಿಗಲಿಲ್ಲ, ಇವೆಲ್ಲ ರೀಸನ್ ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರೂ ಕೇಳಲ್ಲ. ನಾನು ಕೇಳ್ತೀನಿ, ಯಾಕೆ ನೀನು ನಮ್ಮ ಗೊತ್ತಿರೋರು ಪಾಪ ಕಷ್ಟದಲ್ಲಿದ್ದಾರೆ, KSRTC ಇದ್ಕೊಂಡು ಓದ್ತಾ ಇದ್ದಾರೆ, ಏನೋ ಎಫರ್ಟ್ ಆಗ್ತಿದ್ದಾರೆ ಅಂತ ನಾನು ಕೇಳ್ತೀನಿ. ಬಟ್ KE ಎಕ್ಸಾಮ್ಸ್ನವ್ರು ಕೇಳ್ತಾರೆ, KPSCನವ್ರು ಕೇಳ್ತಾರೆ. ಈಗ ಅದನ್ನು ರೀಸನ್ಸ್ ಹೇಳೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಒಂದು ತಿಳ್ಕೊಳ್ಳಿ, ಎಕ್ಸಾಮ್ನವ್ರು ಯಾರಾದರೂ ನಡೆಸ್ಕೊಳ್ಳಿ, ಅದು KSPನವ್ರು ನಡೆಸಲಿ, KPSCನವ್ರು ನಡೆಸಲಿ, KEನವ್ರು ನಡೆಸಲಿ, ಅಥವಾ ಹೊಸ್ದಾಗಿ ಬೋರ್ಡ್ ಕ್ರಿಯೇಟ್ ಮಾಡಿ ಅವರೇ ನಡೆಸಲಿ, ಸಬ್ಜೆಕ್ಟೇ ಕೇಳಬೇಕಾ, ಕಾನ್ಸೆಪ್ಟೇ ಕೇಳಬೇಕಾ? ಅವ್ರೇನು ಅದನ್ನ ಬಿಟ್ಟು ಹೊರಗಡೆ ಅಂತೂ ಕೇಳಲ್ವಾ? ಅಥವಾ ಈಗ ಆಲ್ರೆಡಿ ನಡೆದಿರೋ ಎಕ್ಸಾಮ್ಸ್ನ ಬೇಸಿಗೆ ಇಟ್ಕೊಂಡೇ ಕೇಳ್ತಾನೆ, ಹೊಸ್ದಾಗೇನೋ ಇಂಟ್ರೊಡ್ಯೂಸ್ ಮಾಡಲ್ಲ. ನನ್ನ ಪ್ರಕಾರ ಎಕ್ಸಾಮ್ ಬೋರ್ಡ್ ಚೇಂಜ್ ಆಗ್ಬೋದು, ಸ್ವಲ್ಪ ಕ್ವಶನ್ ಹೈ ಲೆವೆಲ್ ಆಗ್ಬೋದು, ಅದು ಬಿಟ್ಟರೆ ಬೇರೆ ಏನಾದ್ರು ಚೇಂಜಸ್ ಆಗುತ್ತಾ? ನೀವು ಅದಕ್ಕೆ ಸ್ಟಿಕ್ಕನ್ ಆಗಿ. ಈ ಮೆಂಟಾಲಿಟಿಯಿಂದ ತುಂಬ ಹುಡುಗರು ಮಿಸ್ಟೇಕ್ ಏನು ಮಾಡ್ಕೊತಾರೆ, ಈಗ ಡೌಟ್ ಕೇಳೋಕ್ಕೆ ಸ್ಟಾರ್ಟ್ ಮಾಡೋರು ನನಗೆ. ಏನಂತ, ಸರ್ ಇದು ಹೋಮ್ ಮಿನಿಸ್ಟರ್ ಸಾಹೇಬರು ಏನು ಹೇಳಿದ್ದಾರೆ, ಹೊಸ ಬೋರ್ಡು ಕ್ರಿಯೇಟ್ ಮಾಡ್ತೀವಿ, ಪೊಲೀಸ್ ಬೋರ್ಡು ಅದರ ರೆಗ್ಯುಲೇಟ್ ಮಾಡ್ತೀವಿ, ಮಾಡಲಿ, ತೊಂದರೆ ಇಲ್ಲ. ಅವರು ಏನು ಹೊಸ್ದಾಗೆ ಕ್ವಶನ್ ಪೇಪರ್ ಏನು ತೆಗಿಯಲ್ಲ, ಇರೋ ಪ್ಯಾಟ್ರನ್ ಏನಿರುತ್ತೆ ಅದನ್ನು ಫಾಲೋಅಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಡಿಫಿಕಲ್ಟಿ ಮಾಡ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಸರ್, ಈಗ ನಾವು KE ಪೇಪರ್ನ ನೋಡಿದಾಗ, ನಾವು KPSC ಅಥವಾ KSP ಇದರ ಪ್ಯಾಟರ್ನ ನೋಡಿದಾಗ, ನೀವು ಬೋರ್ಡ್ ಮಾಡಿದರೆ ನಮಗೆ PYQs ಏನು ನಮಗೆ ಮಾರ್ಗ ತೋರಿಸುತ್ತಲ್ಲ ಸರ್ ಪ್ರಿಪ್ರೇಷನ್ಗೆ, ಸೊ ಇದು ಸಿಗಲ್ಲ. ಆ ಒಂದು ಪ್ಯಾಟರ್ನ್ ಯಾವ ರೀತಿ KEನವ್ರು ಏನು ಮಾಡ್ತಿದ್ದಾರೆ, ಪ್ಯಾಟರ್ನ್ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟು. ಅಂದರೆ ಒಂದು ಓಲ್ಡ್ ಕ್ವಶನ್ ಪೇಪರ್ನ ಪ್ಯಾಟರ್ನ್ ಇಟ್ಕೊಂಡು ಹೋದರೆ ಆ ಪ್ಯಾಟರ್ನ್ ಪ್ರಕಾರ ಹೇಳ್ತಿಲ್ಲ. ಬಟ್ ನಾನು ಹೇಳ್ತೀನಿ, ಯಾವತ್ತೂ ಓಲ್ಡ್ ಕ್ವಶನ್ ಪೇಪರು ನಮಗೊಂದು ರೈಟ್ ಡೈರೆಕ್ಷನ್ಸ್ ಕೊಡುತ್ತೆ, ಆದರೆ ಅದನ್ನೇ ನಾವು ಬ್ಲೈಂಡಾಗಿ ನಂಬ್ಕೊಂಡು ಕೂತ್ಕೋಬಾರ್ದು, ಇದೇ ಥರ ಬರುತ್ತೆ ಅಂತ ಅಂದ್ಕೋಬಾರ್ದು. ಬಟ್ ನೀವು ಕ್ವಶನ್ ರಿಪೀಟ್ ಆಗದಲ್ಲಿ ಇರ್ಬೋದು, ಬಟ್ ಕಾನ್ಸೆಪ್ಟ್ ಅಂತೂ ರಿಪೀಟ್ ಆಗಿದೆ. ಕರೆಕ್ಟಾ? ಕಾನ್ಸೆಪ್ಟ್ ಅಂತೂ ತುಂಬ ರಿಪೀಟ್ ಆಗಿದೆ. SDA ಪೇಪರ್ FDA ಪೇಪರಲ್ಲಿ ಅಬ್ಸರ್ವ್ ಮಾಡಿದ್ದು ಹೌದು, ಅದಕ್ಕೆ ಕಾನ್ಸೆಪ್ಟ್ ರಿಪೀಟ್ ಮಾಡ್ತಾನೆ, ಕ್ವಶನ್ಸ್ ರಿಪೀಟ್ ಮಾಡ್ತಾ ಇಲ್ಲ. KSPನವ್ರು ಏನು ಮಾಡ್ತಿದ್ದೆ, ಮೊದಲು ಕ್ವಶನ್ ರಿಪೀಟ್ ಮಾಡೋನು, ಕಾನ್ಸೆಪ್ಟ್ ರಿಪೀಟ್ ಮಾಡೋನು, ಡೈರೆಕ್ಟ್ ಕ್ವಶನ್ ರಿಪೀಟ್ ಮಾಡೋನು, ಏನು ಆ್ಯಸ್ ಇಟ್ ಇಸ್ ಏನು ಆನ್ಸರ್ ಇತ್ತು ಅದನ್ನೇ ಆಪ್ಷನ್ ರಿಪೀಟ್ ಮಾಡೋದು ಇಟ್ಬಿಡೋನು. ಬಟ್ KEನವ್ರು ಏನು ಮಾಡ್ತಾನೆ, ಅಪ್ಗ್ರೇಡೆಡ್. ಯಾಕೆಂತಂದರೆ ಅಲ್ಲಿರೋ ಮುಖ್ಯಸ್ಥರಾಗಿದ್ದಾರೆ ಪ್ರಸನ್ನ ಕುಮಾರ್ ಸಾಹೇಬರು, ಫುಲ್ ಪಕ್ಕ ಅವ್ರದ್ದು ಒಂಥರ ಕ್ವಾಲಿಟಿ ಸ್ಟೂಡೆಂಟ್ಸ್ನ ತರಬೇಕು ಅನ್ನೋದೊಂದು. ಮತ್ತು ಇನ್ನೊಂದು ಏನಂತಂದರೆ, ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅದರಿಂದ. ಯಾಕೆ ಅಂತ ಕೇಳಿ, ನಿನಗೆ ಇವನ್ ನನಗೆ ಕ್ವಶನ್ ಪೇಪರ್ ಬಿಡಿಸೋಕ್ಕೆ ಟೈಮ್ ತೊಗೊಂಡೆ, 1 ಅವರ್ 1.5 2 ಅವರ್ಸ್ ತೊಗೊಂಡ್ವಿ ವಿತ್ ಗೂಗಲ್ ಇಟ್ಕೊಂಡು. ನೀನು ಅದನ್ನು ಎಕ್ಸಾಮಲ್ಲಿ ಬರೀಬೇಕು ಅಂದಾಗ ಅದನ್ನು ಡಿಕೋಡ್ ಮಾಡಿ ನಿಂಗೆ ಆನ್ಸರ್ ಮಾಡೋವಷ್ಟು ಇರಲ್ಲ, ಟೈಮ್ ಸಿಗಲ್ಲ. ಅದಕ್ಕೆ ಅದನ್ನು ಮಾಡೋದು ಒಳ್ಳೇದು ನನ್ನ ಪ್ರಕಾರ. ಒಂದಷ್ಟು ಟ್ರಾನ್ಸ್ಪರೆನ್ಸಿ ಬರುತ್ತೆ. ಎವ್ರಿ ಕ್ವಶನ್ಗೂ ನಾವು ಗೂಗಲೈಸ್ ಮಾಡಿದ್ರೇ ಆನ್ಸರ್ ಸಿಗುತ್ತೆ. KE ಪೇಪರ್ ಪ್ಯಾಟರ್ನ್ ಆಮೇಲೆ ನೀನು ಸ್ಟೇಟ್ಮೆಂಟ್ ಇರೋದ್ರಿಂದ ಡೈರೆಕ್ಟ್ ಆನ್ಸರ್ ಹುಡುಕೋಕ್ಕಾಗಲ್ಲ. ನೀನು ಆ ಕ್ವಶನ್ಸ್ ಅನಲೈಸ್ ಮಾಡಿ ನೀನು ಆನ್ಸರ್ ಮಾಡಬೇಕಾಗುತ್ತೆ. ಅದರ್ವೈಸ್ ನೀನು ಡೈರೆಕ್ಟಾಗಿ ಒಂದು ಸ್ಟೇಟ್ಮೆಂಟ್ ಆನ್ಸರ್ ಮಾಡೋಕ್ಕಾಗಲ್ಲ. ಅದನ್ನು ಸಾಲ್ವ್ ಮಾಡಬೇಕು ಅನ್ಸಿದ್ರೆ ಮಿನಿಮಮ್ 3 to 4 ರಿವಿಷನ್ಸ್ ಆಗಿರಬೇಕು. ಸಬ್ಜೆಕ್ಟ್ ಗ್ರಿಪ್ ತರೋಡ್ ಆಗಿದ್ರೆ ಮಾತ್ರ ನಾವು ಅದನ್ನು ಅಟೆಂಡ್ ಮಾಡಬೇಕು. ಈಗ ನಿಮ್ಗೆ ಒಂದು ಗೊತ್ತಾಗಿದೆ ಅಲ್ವಾ, ಈಗ ನೀವು ಅದನ್ನು ಫಾಲೋಅಪ್ ಮಾಡಿ, ನಾನು ಹೇಳಿ ಕೇಳಿ, ಯಾವ ಬೋರ್ಡರ್ ನಡೆಸ್ಕೊಳ್ಳಿ, ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಡಿ. ನಿಮ್ಮ ಪ್ರಿಪ್ರೇಷನ್ ಏನಿದೆ ಆ ಮಾರ್ಗನ ಪ್ರಿಪ್ರೇಷನ್ ಮಾಡಿ. ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ, KE ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿದ್ದಾರೆ. ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಡಿ. ಟೈಮ್ ಇದೆ, ನಿಮಗೆ ಸಫಿಷಿಯೆಂಟ್ ಟೈಮ್ ಇದೆ. ಈಗ ಜಾಬ್ ಮಾಡ್ಕೊಂಡೇ ಮಾಡ್ಬೋದು. ತುಂಬ ಜನ, ಎಷ್ಟೋ ಜನ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡೇ ಮಾಡ್ತಾರೆ. ನಿಮ್ಗೆ ಗೌರ್ಮೆಂಟ್ ಜಾಬ್ ಇದೆ, ಒಂದು ಸರ್ಟೈನ್ ಇನ್ಕಮ್ ಅಂತೂ ಬರುತ್ತೆ. ಈ ಸಿಕ್ಕಿರೋ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಖಂಡಿತ ನೀವು ಎಕ್ಸಾಮಲ್ಲಿ ಕ್ಲಿಯರ್ ಆಗ್ತೀರಾ. ಹತ್ತತ್ರ ಬರ್ತಾ ಇದ್ದೀರಾ. ಈ ಸತಿ ಒಂದು ಒಳ್ಳೆ ಎಫರ್ಟ್ ಹಾಕಿ, ಒಳ್ಳೆ ಎಫರ್ಟ್ ಕೊಡಿ, ಒಳ್ಳೆ ಏನಂತಾರೆ ಅದಕ್ಕೆ, ಒಂದು ಪ್ರಾಮಾಣಿಕವಾದ ಎಫರ್ಟ್ ಹಾಕಿ. ಅದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಪ್ರಶ್ನೆ, ಆಮೇಲೆ ನೋಡೋಣ, ಥಿಂಕ್ ಮಾಡೋಣ.